ನಾಗರ ಆರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಫಲಗಳು ನಮಗೆ ಸಿಗುತ್ತೆ? ಮನುಷ್ಯನಿಗೂ ಮತ್ತೆ ನಾಗರಿಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಈ ನಾಗರ ಆರಾಧನೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮಂಗಳವನ್ನು ಕೊಡ್ತಕ್ಕಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಈ ಒಂದು ಪೂಜೆಯನ್ನು ಮಾಡಿದಾಗ ಖಂಡಿತ ನಿಮಗೆ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಅತ್ಯಂತ ಯಾಕಂದ್ರೆ ಕೆಲವೊಂದಷ್ಟು ನಾಸ್ತಿಕರು, ಕೆಲವೊಂದಷ್ಟು ಮಂದಿ ಆಸ್ತಿಕರು ಇದ್ದಾಗಿ ಕೂಡ ಅವರ ಮಧ್ಯದಲ್ಲಿ ನಮ್ಮ ಬದುಕನ್ನು ನಾವು ನಡೆಸ್ತಾ ಇರ್ತಕ್ಕಂಥವ್ರು ಆಗಿದ್ದೀವಿ. ಶ್ರೀ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ ಅನಂತಾದಿ ಅಷ್ಟಕುಲ ನವನಾಗ ದೇವತಾಯೇ ನಮಃ. ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಸಮೃದ್ಧಿ ಟಿವಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾಲಮಾನದಲ್ಲಿ ನಮ್ಮ ಧರ್ಮ ಅಂತಕ್ಕಂಥದ್ದು, ವಿಶೇಷವಾಗಿ ನಮ್ಮ ನಂಬಿಕೆ ಅಂತಕ್ಕಂಥದ್ದು, ಧಾರ್ಮಿಕ ಚಿಂತನೆಗಳ ಮೇಲೆ ನಮ್ಮ ಒಂದು ಧರ್ಮ ಅವಲಂಬಿತವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರ ಬದುಕು ಕೂಡ ಬದುಕಿನೊಟ್ಟಿಗೆ ಸವಿಸ್ತಾರವಾಗಿ ಬದುಕನ್ನು ನಡೆಸುವಂತಹ ಒಂದು ಸಂದರ್ಭದಲ್ಲಿ, ಅಥವಾ ಆ ಬದುಕಿನುದ್ದಕ್ಕೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಆಲೋಚನೆಗಳ, ವಿಶೇಷವಾಗಿರ್ತಕ್ಕಂಥ ಆಲೋಚನೆಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಆಲೋಚನೆಗಳೇನಪ್ಪಾ ಅಂದ್ರೆ, ಈಗ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ಅವನು ಬಾಲ್ಯಾವ್ಯವಸ್ಥೆಯನ್ನು ಕಳೆದ ನಂತರದಲ್ಲಿ ಆಯಾಯ ಕಾಲಮಾನಕ್ಕೆ ಏನನ್ನ ಆಗಬೇಕು ಅಂತಕ್ಕಂಥದ್ದು ಇದೆಯೋ ಅದು ಆ ಸಮಯಕ್ಕೆ ಅದು ನೆರವೇರಿದಾಗ ಅದರಲ್ಲಿ ಒಂದು ಸಂತೃಪ್ತ ಭಾವ ಇರ್ತಕ್ಕಂಥದ್ದಾಗುತ್ತೆ. ಯಾವ ಕಾಲಮಾನಕ್ಕೆ ಈಗ ಪ್ರಾಥಮಿಕವಾಗಿ ವಿದ್ಯಾಭ್ಯಾಸದ ಒಂದು ಅಡಚಣೆ ಬಂದಾಗ ಅಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಯಾರಿಗೆ? ತಂದೆ ತಾಯಿಗಳಿಗೆ. ಹಾಗೆ ಯೌವನಾವ್ಯವಸ್ಥೆಗೆ ಬಂದಾಗ ಅಲ್ಲಿ ಮದುವೆ ಆಗಿಲ್ಲ ಅಂತ ಆದಾಗ ಅಲ್ಲೊಂದು ಅಡಚಣೆ ಅಂತಕ್ಕಂಥದ್ದು, ಅಲ್ಲೊಂದು ಕೊರಗು ಅಂತಕ್ಕಂಥದ್ದು ಆ ಹುಡುಗ ಹುಡುಗಿ ಆಗಿರ್ಬೋದು ಅಥವಾ ತಂದೆ ತಾಯಿಗಳಿಗಾಗಿರ್ಬೋದು ಆ ಕೊರಗು ಬರ್ತಕ್ಕಂಥದ್ದಾಗುತ್ತೆ. ಇನ್ನ ಮದುವೆ ಆದ ನಂತರದಲ್ಲಿ ಮಕ್ಕಳಾಗದೇ ಇದ್ದಾಗ, ಮಕ್ಕಳಾಗಬೇಕಾದಂಥ ಸಮಯಕ್ಕೆ ಆಗದೆ ವಿಳಂಬ ಆಗದಾಗ ಅಲ್ಲೂ ಕೂಡ ಮನಸ್ಸಿನ ಮೇಲೆ ಒಂದು ಆಘಾತಗಳಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಬದುಕಿನುದ್ದಕ್ಕೂ ಕೂಡ ಒಂದೆಡೆ ಸಮೃದ್ಧಿ, ಇನ್ನೊಂದೆಡೆ ಬದುಕು ಅಂತಕ್ಕಂಥದ್ದು. ಈ ಸಮೃದ್ಧ ಬದುಕು ಅಂತಕ್ಕಂಥದ್ದು ನಿರಂತರವಾಗಿ ನಮಗೆ ಆನಂದದಾಯಕವಾಗಿ, ಸನ್ಮಂಗಳದಾಯಕವಾಗಿ ಆ ಬದುಕು ನಾವು ಅಂದುಕೊಂಡ ರೀತಿಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಖಂಡಿತ ಎಲ್ಲರೂ ಕೂಡ ಅದ ಎಲ್ಲ ವಿಚಾರವನ್ನು ಕೂಡ ತನ್ನ ಗೆಲುವು ಅಂತಕ್ಕಂಥ ಭಾವನೆಯಿಂದ, ತನ್ನ ಗೆಲುವೇ ಎಲ್ಲವೂ ಅಂತಕ್ಕಂಥ ಭಾವನೆಯಿಂದ ಬದುಕುವಂಥದ್ದಾಗುತ್ತೆ. ಯಾಕೆಂದ್ರೆ ಈ ಮನುಷ್ಯನ ಬದುಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಪ್ರೇರಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಕೆಲವು ಸಂದರ್ಭಗಳಲ್ಲಿ ನಾವು ಒಂದಷ್ಟು ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನ ತಮ್ಮ ಬಲವಿತವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಫಲಗಳನ್ನ ಪಡೆಯುವ ಸಲುವಾಗಿ ಒಂದಷ್ಟು ಬಾಹ್ಯಾಂತರವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ, ಅದರಲ್ಲೂ ಕೂಡ ಲೌಕಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದಾಗ ಒಂದು ಆಪೇಕ್ಷೆಗಳಿದ್ದಂಥ ಸಂದರ್ಭದಲ್ಲಿ ಏನೋ ಒಂದು ದೇವರ ಪೂಜೆ, ಒಂದು ನಾಗರ ಕಲ್ಲಿನ ಪೂಜೆ, ಒಂದು ಅಶ್ವತ್ಥ ವೃಕ್ಷದ ಪೂಜೆ, ಒಂದು ದೇವಸ್ಥಾನದಲ್ಲಿ ಪೂಜೆ, ಹೀಗೆ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಸಂಕಲ್ಪಕ್ಕೆ ಅನುಸಂಧಾನವಾಗಿ ಆಯಾಯ ಕಾಲಮಾನಕ್ಕೆ ಪೂಜೆಗಳನ್ನು ಮಾಡುವಂತಹ ಪೂಜಾ ಪದ್ಧತಿಗಳು ನಮ್ಮ ಪೂರ್ವಜರಿಂದ ಬಂದಿರತಕ್ಕಂಥದ್ದಾಗಿದೆ. ಅಂತಹ ಮಹತ್ತರವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಪದ್ಧತಿಗಳಲ್ಲಿ ವಿಶೇಷವಾಗಿ ನಾಗರ ಆರಾಧನೆ ಅಂತಕ್ಕಂಥದ್ದು. ಏನಿದು ಈ ನಾಗಾರಾಧನೆ ಅಂತಕ್ಕಂಥದ್ದು? ಏನಪ್ಪಾ ಅಂದ್ರೆ, ಓಂ ಭುಜಂಗೇಶಾಯ ವಿದ್ಮಹೆ ಚಕ್ಷುಶ್ರವಣಾಯ ಧೀಮಹೆ ತನ್ನೋ ಸರ್ಪ ಪ್ರಚೋದಯಾತ್ ಅಂತೇಳಿ. ಅಂದ್ರೆ ಈ ಸರ್ಪ ಗಾಯತ್ರಿ ಅಂದ್ರೆ ಬಹಳ ಮುಖ್ಯವಾಗಿ ಸರ್ಪಕ್ಕೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದಿದೆ. ಹಾಗಾಗಿ ಆ ಸರ್ಪ ದೇವತೆಗಳನ್ನ ಒಂದು ಒಂದು ಸೀಮಿತವಾದ ಕ್ಷೇತ್ರವನ್ನ ಮಾಡಿ ಅದಕ್ಕೆ ನಾವು ಅಶ್ವತ್ಥ ಕಟ್ಟೆ ಅಂತ ಕರಿತೀವಿ. ಪುಣ್ಯತಮವಾಗಿರ್ತಕ್ಕಂಥ 2 ವೃಕ್ಷಗಳು, ಮುಖ್ಯವಾಗಿ ಅರಳಿ 2 ಮರ, ಮಧ್ಯದಲ್ಲಿ ಬೇವಿನ ಮರ, ಈ 3 ವೃಕ್ಷಗಳ ಸಂಯೋಜನೆಯಲ್ಲಿ ಈ ಒಂದು ಚಿಕ್ಕದಾಗಿ ಗುಡಿಯನ್ನ, ಗೋಪುರವನ್ನು ಮಾಡಿ ಅಲ್ಲಿ 3 ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಏನು ಕಾರಣ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲೆಲ್ಲ ನಾವು ಹಂದ ಅಂತ ಕರಿತೀವಿ. ಹಂದ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಕಾಲಮಾನಕ್ಕೆ ಪರಿಮಿತವಾಗಿರ್ತಕ್ಕಂಥ ಒಂದು ಕುಟುಂಬ,
ಆ ಕುಟುಂಬದಲ್ಲಿ ಏನಾದ್ರೂ ಅಥವಾ ಒಂದು ಗ್ರಾಮ, ಆ ಗ್ರಾಮಕ್ಕೆ ಏನಾದ್ರೂ ತೊಂದರೆಗಳು ಬಾರದೇ ಇರಲಿ ಅಂತಕ್ಕಂಥ ಸದುದ್ದೇಶದಿಂದ ನಮ್ಮ ಪೂರ್ವಜರು ಈ ರೀತಿಯಾದಂತ ಪರಿಕಲ್ಪನೆ ಮಾಡಿ ಒಂದು ಅಶ್ವತ್ಥ ಕಟ್ಟೆ ಕಟ್ಟೆ ಅನ್ನುವಂತ ಒಂದು ಕಟ್ಟೆಯನ್ನು ಮಾಡಿ ಅದರಲ್ಲಿ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳು ಜೊತೆಗೆ ಈ ನಾಗರ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ ಆ ಊರಿಗೆ ಯಾವುದೇ ವಿಧದಲ್ಲೂ ಕೂಡ ನಾಗಗಳಿಂದ ಸಮಸ್ಯೆ ಬಾರದಿರ್ಲಿ ಅಥವಾ ಆರೋಗ್ಯದ ಸಮಸ್ಯೆಗಳು ಬಾರದಿರ್ಲಿ ಅಂತಕ್ಕಂಥ ಸದುದ್ದೇಶದಿಂದ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳನ್ನ ನೆಟ್ಟು ಅದರ ಕೆಳಗಡೆ ನಾಗರ ಪ್ರತಿಷ್ಠೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗಮನಿಸಿದ್ದೀವಿ. ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ 3 ವಿಗ್ರಹಗಳನ್ನ ಸ್ಥಾಪನೆ ಮಾಡಿರ್ತೀವಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಆ ಒಂದು ಜೋಡಿಯಾಗಿ ನಾಗಗಳಿರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಆ ಜೋಡಿ ನಾಗರನ್ನ ನಾವು ಈ ಸೃಷ್ಟಿಯ ಉಗಮ ಅಂತಕ್ಕಂಥದ್ದು ಕಶ್ಯಪರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎಲ್ಲ ಈ ಒಂದು ಸೃಷ್ಟಿಯ ಉಗಮವನ್ನ ಕಶ್ಯಪರು ಮತ್ತೆ ಕದ್ರು ಅಂತಕ್ಕಂಥದ್ದು ಅವರಿಬ್ಬರು ಸೇರಿ ಈ ಒಂದು ಸೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಅಂತಹ ಕಶ್ಯಪರ ಹೆಂಡತಿಯರಾಗಿರ್ತಕ್ಕಂಥವ್ರು ಒಂದು ಕದ್ರು, ಒಂದು ವಿನುತ ಅಂತಕ್ಕಂಥದ್ದು. ಈ ವಿನುತ ಮಕ್ಕಳು ನಾವೇನು ಗರುಡ ಅಂತಕ್ಕಂಥದ್ದು, ಹಯಗ್ರೀವ, ಗರುಡರೆಲ್ಲ ಕೂಡ ಈ ಗರುಡ ಸಂತತಿ ಎಲ್ಲ ಕೂಡ ವಿನುತ ಮಕ್ಕಳಾದ್ರೆ ಕದ್ರುವಿನ ಮಕ್ಕಳು ಅನಂತಾದಿ ಅಷ್ಟುಕುಲ ನವನಾಗ ದೇವತೆಗಳು. ಕದ್ರುವಿಗೆ ಬಹಳ ಮುಖ್ಯವಾಗಿ ಎಲ್ಲ ಗಂಡು ಸಂತತಿಗಳೇ ಆಗಿರುತ್ತೆ. ಹೆಣ್ಣು ಸಂತತಿ ಬೇಕು ಅಂತಕ್ಕಂಥ ಹಂಬಲದಿಂದ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹದಿಂದ ಆವಿರ್ಭವಿಸಿರ್ತಕ್ಕಂಥವಳು ಈ ಮಾನಸಾದೇವಿ ಅಂತಕ್ಕಂಥವಳು. ಇವಳ ತಾಯಿ ಹೆಸರು ಕದ್ರು. ಜೊತೆಗೆ ಇವಳಿಗೆ ಮುಖ್ಯವಾಗಿ ಅತ್ಯಂತ ಆತ್ಮೀಯತನಾಗಿರ್ತಕ್ಕಂಥವನು ವಾಸುಕಿ ಅಂತಕ್ಕಂಥ ಸರ್ಪರಾಜ. ಈ ವಾಸುಕಿ ಅಂತಕ್ಕಂಥ ಸರ್ಪರಾಜನು ಬಹಳ ಮುಖ್ಯವಾಗಿ ತನ್ನ ತಂಗಿಗೆ ಮದುವೆ ಮಾಡಬೇಕು ಅನ್ಕೊಂಡಿದ್ದಾಗ ಅಲ್ಲಿ ಬರ್ತಕ್ಕಂಥವನ ಜರತ್ಕಾರ ಅಂತಕ್ಕಂಥ ಋಷಿ. ಈ ಜರತ್ಕಾರ ಋಷಿ ಏನಪ್ಪಾ ಅಂದ್ರೆ ಆಜನ್ಮ ಪೂರ್ವಕವಾಗಿ ಬ್ರಹ್ಮಚಾರಿಯಾಗಿರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏನ್ ಮಾಡ್ತಾನೆ, ನಿರಂತರ ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ. ಒಂದೊಮ್ಮೆ ಅವನು ಸಂಚಾರವನ್ನು ಮಾಡುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆ ಕಾರಕನಿಗೆ ಜರತ್ಕಾರ ಮಹರ್ಷಿಗಳಿಗೆ ಒಂದು ಆತ್ಮಗಳ ರೂಪದಲ್ಲಿ 3 ಆತ್ಮಗಳು ಗೋಚರ ಆಗುತ್ತೆ. ಅವ್ರು ಹೇಳ್ತಾರೆ, ನೀನು ಮದುವೆ ಆಗದೆ ಇರೋದ್ರಿಂದ ನಮಗೆ ಮೋಕ್ಷ ಸಿಗದೆ ನಾವಿಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಪ್ರೇತವಾಗಿ ನಾವು ಇದ್ದೇವೆ ಅಂತೇಳಿ ಹೇಳಿದಾಗ ಅದರ ಕಾರಣವನ್ನು ಹುಡುಕಿ ಆವಾಗ ಆ ಒಂದು ಪಿತೃಗಳಿಗೆ ಇವನು ಜರತ್ಕಾರನ್ ಹೇಳ್ತಾನೆ, ನನ್ನ ಹೆಸರಿನವಳೇ ಯಾರಾದ್ರೂ ಸಿಕ್ಕಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತೇಳಿ ಅವರ ಪೂರ್ವಜರನ್ನ ಸಂತೃಪ್ತ ಮಾಡಿ ಅವರನ್ನ ನಾನು ಮದುವೆ ಆಗ್ತೀನಿ, ಮದುವೆ ಆದ್ಮೇಲೆ ನಿಮ್ಗೆ ಮೋಕ್ಷ ಸಿಕ್ಕೇ ಸಿಗುತ್ತೆ, ಆದ್ರೆ ನನ್ನ ಹೆಸರು ಇರೋವಳನ್ನೇ ನಾನು ಮದುವೆ ಆಗ್ತೀನಿ ಅಂತೇಳಿ ಆ ಜರತ್ಕಾರನೇ ಹೇಳ್ತಾನೆ. ಇಲ್ಲಿ ವಾಸುಕಿ ಅಂತಕ್ಕಂಥವನು ತನ್ನ ತಂಗಿಗೆ ಜರತ್ಕಾರಿ ಅಂತಕ್ಕಂಥ ಹೆಸರಿಟ್ಟಿರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಜರತ್ಕಾರನಿಗೆ ವಿಶೇಷವಾಗಿ ಈ ಜರತ್ಕಾರಿ ಆಗಿರ್ತಕ್ಕಂಥ ಆ ಒಂದು ಮಾನಸಾದೇವಿಯನ್ನ ಮದುವೆ ಮಾಡ್ತಕ್ಕಂಥ ಸಂದರ್ಭ. ಮದುವೆ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಅವನು ಜರತ್ಕಾರನು ತನ್ನ ಹೆಂಡತಿಯೊಡನೆ ಸಮಾಲೋಚಿಸುವ ಸಂದರ್ಭದಲ್ಲಿ ಅವನು ನಿದ್ದೆಗೆ ಜಾರ್ತಾನೆ. ಜಾರದಾಗ ಪ್ರತಿಯೊಬ್ಬ ಋಷಿಗೂ ಕೂಡ ಪ್ರಾತಃ ಮಾಧ್ಯಾಹ್ನಿಕ ಮತ್ತೆ ಸಾಯಂ ಸಂಧ್ಯಾ ಸಮಯಗಳಲ್ಲಿ ಒಂದು ಅನಿಹಿಕಗಳನ್ನು ಕೊಡಬೇಕಾದಿರ್ತಕ್ಕಂಥದ್ದು ಇರುತ್ತೆ. ಅಂತಹ ಸೂರ್ಯಾಸ್ತ ಆದಾಗ ಇವನು ನಿದ್ದೆಯಲ್ಲಿ ಜಾರಿರ್ತಾನೆ. ಅವಾಗ ಹೆಂಡತಿ ಕೂಡ ಮಾನಸಾದೇವಿ ಅವನನ್ನು ಎಬ್ಬರಿಸೋದಿಲ್ಲ. ಆವಾಗ ಅವನು ಎದ್ದ ನಂತರದಲ್ಲಿ ಸೂರ್ಯಾಸ್ತ ಆಗ್ಬಿಟ್ಟಿರುತ್ತೆ. ಆಗ ಕೋಪಗೊಂಡವನಾದಂತಹ ಜರತ್ಕಾರನು ತನ್ನ ಹೆಂಡತಿಯನ್ನ ಕೇಳ್ತಾನೆ, ಇಲ್ಲ ನನಗೆ ಇವತ್ತು ಅಪಚಾರ ಆಗಿದೆ, ಹಾಗಾಗಿ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಆ ಸಮಯದಲ್ಲಿ ಆ ಮಾನಸಾದೇವಿ ತನ್ನ ಗಂಡನನ್ನು ಕೇಳ್ತಾಳೆ, ನೀನು ಬಿಟ್ರೆ ಪುನಃ ನನಗೆ ಯಾರು ಇಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವನು ಆಲ್ರೆಡಿ ಹೇಳ್ತಾನೆ, ಏನಪ್ಪಾ ಅಂದ್ರೆ ಆಲ್ರೆಡಿ ನೀನು ಗರ್ಭಿಣಿ ಆಗಿದ್ದೀಯಾ, ಆ ಒಂದು ಗರ್ಭಿಣಿ ಆಗಿರ್ತಕ್ಕಂಥ ನೀನು ಮತ್ತೆ ಈ ಒಂದು ನಿನ್ನ ಮಗನಾಗಿರ್ತಕ್ಕಂಥವನು ಈ ಭೂಲೋಕದಲ್ಲಿ ನೆಲೆಸಿ ಎಲ್ಲ ಸರ್ಪದೋಷಗಳು ಕೂಡ ವಿಮೋಚನೆ ಆಗುವಂತಹ ಒಂದು ಅನುಗ್ರಹವನ್ನು ನಿಮ್ಗೆ ಕೊಡ್ತೇನೆ, ನಿಮ್ಮನ್ನ ದರ್ಶನ ಮಾಡಿದ್ರೆ ಸಾಕು ಸರ್ಪದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಜರತ್ಕಾರನು ತನ್ನ ಮಡದಿ ಆಗಿರ್ತಕ್ಕಂಥ ಮಾನಸಾದೇವಿಗೆ ಅನುಗ್ರಹವನ್ನು ಮಾಡ್ತಾನೆ ಗರ್ಭದಲ್ಲಿ. ಯಾಕೆಂದ್ರೆ ತಾಯಿಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ತಂದೆಗೆ ತನ್ನ ಮಗನು ಜನನವಾಗ್ತಿದೆ ಅಂತಕ್ಕಂಥದ್ದನ್ನ ಜರತ್ಕಾರ ಮಹರ್ಷಿಗಳು ತಿಳ್ಕೊಳ್ತಾರೆ. ಆ ಮಗನಿಗೆ ಅಸ್ತಿಕ ಅಂತ ಹೆಸರಿರ್ತಾರೆ. ಆ ಅಸ್ತಿಕನು ಮುಖ್ಯವಾಗಿ ನಾವು 3 ವಿಗ್ರಹಗಳನ್ನು ನೋಡ್ತೇವೆ. ಮೊದಲನೇದಾಗಿ ಜರತ್ಕಾರ ಮತ್ತು ಜರತ್ಕಾರಿಣಿ ಅಂತಕ್ಕಂಥ ಅವರಿಬ್ಬರು ಮಾನಸಾದೇವಿ ಆಗಿರ್ತಕ್ಕಂಥವ್ಳು ಮದುವೆ ಆದ ನಂತರದಲ್ಲಿ ಅವರಿಬ್ಬರ ಜೋಡಿನಾಗರು. ಮಧ್ಯದಲ್ಲಿ ಇರ್ತಕ್ಕಂಥ ಮಾನಸದೇವಿ, ಈ ಕಡೆ ಇರ್ತಕ್ಕಂಥವನು ಅಸ್ತಿಕ ಅಂತಕ್ಕಂಥವನು. ಸಿಂಗಲ್ ಅಂದ್ರೆ ಒಂದೇ ನಾಗಶೇಷನ್ ಇರ್ತಾನೆ, ಅವನು ಒಂದೇ ನಾಗರಾವ್ ಇರ್ತಕ್ಕಂಥದ್ದಕ್ಕೆ ಅವನು ಅಸ್ತಿಕ ಅಂತಕ್ಕಂಥವನು. ಅವನು ಮುಖ್ಯವಾಗಿ ಪರಮೇಶ್ವರನ ಅನುಗ್ರಹದಿಂದ ಹುಟ್ಟಿದವನಾದುದರಿಂದ
ನಾವು ಇಷ್ಟು ಕತೆ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ನಾಗರ ಆರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಫಲಗಳು ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ತಿಳಿಸುವ ಸಲುವಾಗಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಕತೆ ತಿಳಿಸಿದ್ದೇನೆ. ಏನಪ್ಪಾ ಅಂದ್ರೆ, ಮನುಷ್ಯನಿಗೂ ಮತ್ತೆ ನಾಗರಿಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಯಾಕಂದ್ರೆ ಮನುಷ್ಯ ಬಹಳ ಮುಖ್ಯವಾಗಿ ಸಂತತಿಯುಕ್ತನಾಗಿ ಬೆಳೆಯಬೇಕಾಗಿರ್ತಕ್ಕಂಥದ್ದು, ವಂಶಾಭಿವೃದ್ಧಿಯನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು. ಈ ಪ್ರಕೃತಿ ಮಡಿಲಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಬಹಳ ಮುಖ್ಯವಾಗಿ ಜಂತೂನಾಂ ನರಜನ್ಮ ಉತ್ತಮಂ ಅಂತೇಳಿ ಒಂದು ಶ್ರೇಷ್ಠದಾಯಕವಾಗಿರ್ತಕ್ಕಂಥ ಮಾನವನ ಜನ್ಮವನ್ನ ತಾಳ್ಬೇಕಾದ್ರೂ ಕೂಡ ಅನೇಕ ವರ್ಷಗಳ ಕಾಲ ಅವನು ಸನ್ಮಂಗಳದಾಯಕವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡಿರ್ಬೇಕು. ಅಂತಹ ಕಾರ್ಯಾದಿಗಳಲ್ಲಿ ಮೋಕ್ಷಪ್ರದವು ಸಿಗದೆ ಇದ್ದಾಗ ಬಹಳ ಮುಖ್ಯವಾಗಿ, ಯಾಕೆಂದ್ರೆ ದೇವತಾ ಉಪಾಸನೆಗಳನ್ನು ಮಾಡಬೇಕಾದ್ರೆ ಒಂದಷ್ಟು ನಿಯಮಗಳಿರುತ್ತೆ. ಆದ್ರೆ ಈ ವೃಕ್ಷಾರಾಧನೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಷ್ಠಾನ ಪದ್ಧತಿಗಳಿರಲ್ಲ. ಕೇವಲ ನಂಬಿಕೆ ಪ್ರಧಾನವಾಗಿ ಮಾಡುವಂತಹ ಒಂದು ಪೂಜಾ ಪದ್ಧತಿಯೇ ಆ ನಾಗರ ಕಲ್ಲಿನ ಪೂಜಾ ಪದ್ಧತಿ. ಮುಖ್ಯವಾಗಿ ಯಾಕಂದ್ರೆ ನಾವು ಈಗ ಸಹಜವಾಗಿ ನಾಗರ ಪಂಚಮಿ, ನಾಗರ ಚೌತಿ ಅಂತಕ್ಕಂಥ ಆಚರಣೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ಸರ್ಪದೋಷಗಳಿದ್ದಾಗ, ಯಾವೆಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ, ಯಾಕಂದ್ರೆ ಇವತ್ತಿನ ಕಾಲಮಾನಕ್ಕೆ ಯಾಕಂದ್ರೆ ಕೆಲವೊಂದಷ್ಟು ನಾಸ್ತಿಕರು, ಕೆಲವೊಂದಷ್ಟು ಮಂದಿ ಆಸ್ತಿಕರು ಇದ್ದಾಗಿ ಕೂಡ ಅವರ ಮಧ್ಯದಲ್ಲಿ ನಮ್ಮ ಬದುಕನ್ನು ನಾವು ನಡೆಸ್ತಾ ಇರ್ತಕ್ಕಂಥವ್ರು ಆಗಿದ್ದೀವಿ. ಆ ಕಾಲದಿಂದ ಇವತ್ತಿನ ಕಾಲದವರೆಗೆ ನಾನು ಆ ಒಂದು ಸಮಯದ ನಿಗದಿಯನ್ನ, ಅಂದ್ರೆ ಒಂದು ಗ್ರಾಮದ ನಿಗದಿಯನ್ನ ಮಾಡಿ ಆ ಗ್ರಾಮಕ್ಕೆ ಪ್ರೇರಕವಾಗಿರ್ತಕ್ಕಂಥ ದೈವಿಕವಾದಂಥ ಶಕ್ತಿ ವೃದ್ಧಿ ಆಗಲಿ ಅನ್ನತಕ್ಕಂಥ ಸದುದ್ದೇಶದಿಂದ ನಮ್ಮ ಪೂರ್ವಜರು ಊರಿನ ಬದಿಯಲ್ಲಿ ಒಂದು ಅಶ್ವತ್ಥ ವೃಕ್ಷವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದಾಗಿತ್ತು. ಹಾಗಾಗಿ ಆ ಅಶ್ವತ್ಥ ವೃಕ್ಷದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಆ ಒಂದು ಜರತ್ಕಾರ ಮಹರ್ಷಿಗಳು ಮತ್ತೆ ಆ ಜರತ್ಕಾರಿ ಅಂತಕ್ಕಂಥ ಮಾನಸಾದೇವಿಯ ರೂಪವನ್ನ ಒಂದು ಕಡೆ ನೋಡಿದ್ರೆ, ಮಧ್ಯದಲ್ಲಿ ನಮ್ಮ ಎಲ್ಲ ಮನಸ್ಸಿನ ಭಾವನೆಗಳು, ಯಾಕಂದ್ರೆ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಹುಟ್ಟುತ್ತೆ, ಏನೋ ಇವತ್ತು ಈ ಕೆಲಸ ಆಗ್ಬೇಕಾಗಿದೆ, ಆ ಕೆಲಸ ಆಗ್ಬೇಕಂತಕ್ಕಂಥ ಉದ್ದೇಶದಿಂದ ನಾವು ಆ ನಾಗರ ಆರಾಧನೆಯನ್ನು ಮಾಡೋದ್ರಿಂದ ಮಾನಸಾದೇವಿ ಅಂದ್ರೆ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಜಗದಂಬೆ ಅಲ್ಲಿ ಇರ್ತಕ್ಕಂಥವಳು ಆಗಿರ್ತಾಳೆ. ಆಗ ನಾವೇನಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾಗಯಕ್ಷಿಣಿ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ಸಂಬೋಧನೆಯನ್ನು ಮಾಡ್ತೀವಿ. ಆದ್ರೆ ಯಕ್ಷಿಣಿ ಅಥವಾ ನಾಗ ಮಾನಸಾದೇವಿ ಏನಪ್ಪಾ ಅಂದ್ರೆ ಮನಸ್ಸಿನ ಕಾಮನೆಗಳನ್ನ ಸುಸಂಪನ್ನ ಮಾಡ್ತಕ್ಕಂಥವಳು ಅಂತ. ಇನ್ನ ಮುಖ್ಯವಾಗಿ ಮೂರನೇದಾಗಿ ಒಂಟಿಯಾಗಿರ್ತಕ್ಕಂಥ ನಾಗನ ಅವನು ಅಸ್ತಿಕಾ ಅಂತಕ್ಕಂಥ ಹೆಸರನ್ನು, ಆ ಮಾನಸಾದೇವಿ ಮತ್ತೆ ಜರತ್ಕಾರಂಗೆ ಹುಟ್ಟಿರ್ತಕ್ಕಂಥ ಮಗುವೆ ಆ ಅಸ್ತಿಕಾ ಅಂತಕ್ಕಂಥ ನಾಗಸರ್ಪ. ಅವನೇನ್ ಮಾಡ್ತಾನಪ್ಪ ಅಂದ್ರೆ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸುಭದ್ರತೆಯನ್ನು ಕೊಡ್ತಾನೆ. ಅಂದ್ರೆ ಒಂದು ಪ್ರೊಟೆಕ್ಟ್ ಅಂತಕ್ಕಂಥದ್ದು ಏನ್ ಕರಿತೀವೋ, ರಕ್ಷಣಾ ಅಂತಕ್ಕಂಥದ್ದು ಏನಿದೆಯೋ, ರಕ್ಷಣಾತ್ಮಕವಾಗಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಮೊದಲನೇದಾಗಿ ನೀವು ಚೌತಿ ದಿವಸ, ಬಹಳ ಮುಖ್ಯವಾಗಿ ನಾಗರ ಆರಾಧನೆಗಳನ್ನ ಚೌತಿ ದಿವಸ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಪೇಕ್ಷೆಗಳನ್ನು ಇಟ್ಕೊಂಡು, ಈಗ ಕೆಲವು ದೋಷಗಳ ಪರಿಹಾರ ಆಗ್ಬೇಕು ಅಂತಿದ್ದಾಗ ಚೌತಿ ದಿವಸ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ. ಆಪೇಕ್ಷೆಗಳನ್ನು ಇಟ್ಕೊಂಡು ಪಂಚಮಿ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಈ ಶರೀರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವ್ಯಾಧಿಗಳು ಬಂದಿರುತ್ತೆ, ಈ ಗಜಕರ್ಣಿಕ, ತುರ್ಕೆ ಇದರದೆಲ್ಲ ಬಂದಾಗ ನಾಗರ ಆರಾಧನೆಯಿಂದ ಅದು ಖಂಡಿತವಾಗಿ ವಿಮೋಚನೆ ಸಿಕ್ಕಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇರ್ತಕ್ಕಂಥದ್ದಿದೆ. ಹಾಗೆ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ, ಯಾಕಂದ್ರೆ ನಮ್ಗೆ ಪರೀಕ್ಷಿತ ಮಹಾರಾಜನು, ಜನಮೇಜಯನು ಇದೆಲ್ಲ ಗೊತ್ತಿದೆ. ಆ ಜನಮೇಜಯನು ಎಲ್ಲ ನಾಗ ಸಂಕುಲವನ್ನು ಕೂಡ ನಾಶ ಮಾಡ್ಬೇಕಂತ ಹೋಗಿ ಅವನು ಕೊನೆಗೆ ತಕ್ಷಕನನ್ನು ಕೂಡ ಆಹುತಿ ಮಾಡ್ಬೇಕಂತ ಆದಾಗ ಶಿವನು ಬಂದು ಅದೆಲ್ಲವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದು ಅದೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರಣೆ. ಹಾಗಾಗಿ ಆ ಎಲ್ಲ ಸಂಕುಲಾದಿಗಳನ್ನ, ಅಂದ್ರೆ ನಮ್ಮ ಸಂಕುಲ ಅಂದ್ರೆ ಏನು, ನಮ್ಮ ಪೂರ್ವಜರು ಇವರೆಲ್ಲರ ಆ ಒಂದು ಮೋಕ್ಷವನ್ನ ಕಾಣುವ ಸಲುವಾಗಿ ನಮಗೆ ಸಂತಾನ ಆಗ್ಬೇಕಾಗಿರುತ್ತೆ. ಈ ಸಂತಾನ ಆಗದೆ ವಿಳಂಬ ಆದಾಗ ಪಂಚಮಿ ದಿವಸದಲ್ಲಿ ಬಹಳ ಮುಖ್ಯವಾಗಿ ಪ್ರತಿ ಮಾಸದಲ್ಲೂ ಕೂಡ 2 ಪಂಚಮಿಗಳು ಬರುತ್ತೆ. ಅದರಲ್ಲಿ ಶುದ್ಧ ಪಂಚಮಿ, ಬಹುಳ ಪಂಚಮಿ ಅಂತಕ್ಕಂಥದ್ದು, ಶುದ್ಧ ಚೌತಿ, ಬಹುಳ ಚೌತಿ ಅಂತಕ್ಕಂಥದ್ದು. ನಾನು ಶರೀರಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದ್ದಂಥವರು ಚೌತಿ ತಿಥಿಯಲ್ಲಿ ಬಹಳ ಮುಖ್ಯವಾಗಿ ನಾಗಾರಾಧನೆ ಮಾಡ್ತಕ್ಕಂಥದ್ದು. ಆ ನಾಗರಿಗೆ ಅರ್ಶನದಿಂದ, ಯಾಕಂದ್ರೆ ಅರ್ಶನ ಅಂತಕ್ಕಂಥದ್ದು ನೋಡಿ, ನಮ್ಮ ವೃದ್ಧಿಯ ಸಂಕೇತವು ಅರ್ಶನವಾದ್ರೆ ಆಂಟಿಬಯೋಟಿಕ್ ಇರ್ತಕ್ಕಂಥದ್ದು ಕೂಡ ಅರ್ಶನದಲ್ಲಿ ಇರ್ತಕ್ಕಂಥ ಆ ಪೇಟೆಂಟ್ ನಾವು ಬೇರೆಯವರು ಯಾರೋ ತಗೊಂಡಿದ್ದಾರೆ. ಹಾಗಾಗಿ ಅರ್ಶನವನ್ನ ಭಗವಂತನಿಗೆ, ಯಾಕಂದ್ರೆ ಅರ್ಶನದಿಂದ ಮಾಡುವಂತ ಪ್ರತಿಯೊಂದು ಕೆಲಸವೂ ಕೂಡ ಮಂಗಳಮಯವಾಗುತ್ತೆ. ಮದುವೆಗಿಂತ ಮುಂಚೆ ಅರ್ಶನ ಶಾಸ್ತ್ರ ಅಂತ ಮಾಡ್ತೀವಿ. ಹಾಗಾಗಿ ಆ ಶುಭವನ್ನ ಸೂಚಿಸುವಂತಹ ಸಂಖ್ಯೆಯ ಅರ್ಶನವಾದದ್ರಿಂದ ಅರ್ಶನ ಲೇಪವನ್ನು ಮಾಡಿ, ಬಹಳ ಮುಖ್ಯವಾಗಿ ನಾಗರಿಗೆ ಏನ್ ತಿಂತಾರಂದ್ರೆ, ನಾವು ತಿನ್ನುವಂತ ಪದಾರ್ಥಗಳನ್ನ ನಾಗರು ತಿನ್ನಲ್ಲ. ಅವ್ರು ತಿಂತಕ್ಕಂಥ ಪದಾರ್ಥದ ಆಹಾರ ಪದ್ಧತಿಯೇ ಬೇರೆ ಇರುತ್ತೆ. ಹಾಗಾಗಿ
ಅಲ್ಲೇನ್ ಮಾಡ್ತೀವಿ, ಗುರುವಿನ ಒಂದು ಅನುಗ್ರಹ ಸಿಗ್ಬೇಕು ಅಂತೇಳಿ ಕಡಲೆಕಾಳನ್ನು ನೆನೆಸಿ, ಕಡಲೆಬೇಳೆಯನ್ನು ನೆನೆಸಿ, ಅಕ್ಕಿ ಮತ್ತೆ ಕಡಲೆಬೇಳೆಯನ್ನ ನಾಗರಿಗೆ ನಿವೇದನವನ್ನು ಮಾಡ್ತಕ್ಕಂಥ ಪದ್ಧತಿ. ಯಾಕಂದ್ರೆ ಗುರುವನ್ನವನು ಸರ್ವತಾ ನಮ್ಮನ್ನ ನಿರಂತರವಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ತಕ್ಕಂಥ ಶಕ್ತಿ ಗುರುವಿನ ಅನುಗ್ರಹದಿಂದ ಬರುತ್ತೆ. ಹಾಗಾಗಿ ಕಡಲೆಕಾಳು ಯುಕ್ತವಾಗಿ ನೈವೇದ್ಯವನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ. ಇನ್ನ ವಿಶೇಷವಾಗಿ ಸಿಹಿಯನ್ನು ಮಾಡಿ ತಂಬಿಟ್ಟನ್ನು ಮಾಡಿ ಪಂಚಮಿ ದಿವಸದಲ್ಲಿ ವಿಶೇಷವಾಗಿ ನಾಗರಿಗೆ ತಂಬಿಟ್ಟ ಆರತಿಯನ್ನು ಮಾಡಿ ಅನನ್ಯವಾಗಿ ಮಕ್ಕಳ ಸಂತಾನಕ್ಕೋಸ್ಕರವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೋರುವಂತ ಪದ್ಧತಿ, ಅಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥ ಪದ್ಧತಿ ಇದೆ. ಹಾಗಾಗಿ ನಮ್ಮ ಧಾರ್ಮಿಕ ಆಲೋಚನೆಗಳಲ್ಲಿ ವಿಶೇಷತೆ ಇರ್ತಕ್ಕಂಥದ್ದು, ಧಾರ್ಮಿಕ ನಂಬಿಕೆಗಳಲ್ಲಿ ಶ್ರದ್ಧೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ನಾಗರ ಆರಾಧನೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮಂಗಳವನ್ನ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಈ ಮಂಗಳಮಯವಾಗಿರ್ತಕ್ಕಂಥ ನಾಗಾರಾಧನೆಯನ್ನ ನಿಮ್ಮ ಯಾವೆಲ್ಲ ತೊಂದರೆಗಳಿದ್ದಾವು ಆಯಾಯ ತೊಂದರೆಗಳಿಗೆ, ಈಗ ಅಶ್ವತ್ಥ ಪ್ರದಕ್ಷಿಣೆಗೆ ಅಷ್ಟದ್ಭುತವಾದ ಮಹತ್ವ ಇದೆ. ಅಂತಹ ನಾಗರ ಆರಾಧನೆಯಲ್ಲೂ ಕೂಡ ನಿಮ್ಮ ಬದುಕನ್ನ ಸುಜೀವನವಾಗಿ ಮಾಡಿಕೊಳ್ಳುವಂತ ಎಲ್ಲ ಅವಕಾಶಗಳಿರೋದ್ರಿಂದ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಈ ಒಂದು ಪೂಜೆಯನ್ನು ಮಾಡಿದಾಗ ಖಂಡಿತ ನಿಮಗೆ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಅಶ್ರದ್ಧೆಯಿಂದ ಯಾವಾಗಲೂ ಮಧ್ಯಾಹ್ನ ರಾತ್ರಿ ಹೋಗಿ ಪೂಜೆ ಮಾಡ್ತಕ್ಕಂಥದ್ದಲ್ಲ. ಪೂಜೆ ಅನುಷ್ಠಾನ ಅಂತಕ್ಕಂಥದ್ದು ಶ್ರದ್ಧಾಯುತವಾಗಿ ಭಕ್ತಿ ನಂಬಿಕೆಯಿಂದ ಪ್ರಾತಃ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆಯು ಕೂಡ ಶುಭ ಫಲವನ್ನೇ ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ರೆ ಮಧ್ಯಾಹ್ನ ಮಾಡಿದ್ರೆ ಸಿಗಲ್ವಾ, ಸಾಯಂಕಾಲ ಮಾಡಿದ್ರೆ ಸಿಗಲ್ವಾ? ಇಲ್ಲ, ಸಿಗುತ್ತೆ. ಆದ್ರೆ ಪ್ರಾತಃ ಸಮಯದಲ್ಲಿ ಮಾಡುವಂತಹ ಪೂಜೆ ಶೀಘ್ರವಾಗಿ ಫಲ ಕೊಡುತ್ತೆ. ಮಾಧ್ಯಾಹ್ನಿಕವಾಗಿ ಮಾಡುವಂತ ಪೂಜೆ ಮಧ್ಯಮ ಫಲ ಕೊಡುತ್ತೆ. ಸಂಧ್ಯಾ ಸಮಯದಲ್ಲಿ ಮಾಡುವಂತ ಪೂಜಾ ಫಲ ವಿಳಂಬ ಆಗುತ್ತೆ. ಫಲಗಳು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆಯಾಯ ಕಾಲಮಾನಕ್ಕೆ ನಾನು ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಯಾರಿಗೆಲ್ಲ ಆಯಾಯ ಕಾಲಮಾನದಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ವಿಚಾರಾದಿಗಳು, ಏನು ಮದುವೆ, ಮುಂಜೆ, ನಾಮಕರಣ, ಇದೆಲ್ಲ ಏನು ಕೆಲಸಗಳು ನಾವು ಏನು ಮಾನುಷ ಕರ್ಮಗಳಂತ ಅನ್ಕೊಳ್ತೀವೋ, ಈ ಸಮಸ್ಯೆಗಳು ಬಂದಾಗ ನಾಗರ ಆರಾಧನೆ ಮಾಡ್ತಕ್ಕಂಥ ವಿಧಾನದಲ್ಲಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಚೌತಿ, ಪಂಚಮಿ ತಿಥಿಗಳಲ್ಲಿ ನಾಗಾರಾಧನೆಯನ್ನು ಮಾಡಿ ಶುಭವಾಗಲಿ.